2023 ಮೇ 3 ಈ ದಿನಾಂಕವನ್ನು ನೆನಪಿಟ್ಟುಕೊಳ್ಳಿ. ಈ ದಿನಾಂಕದಂದು ಮಣಿಪುರಕ್ಕೆ ಬಿದ್ದ ಬೆಂಕಿ ಇನ್ನೂ ಆರಿಲ್ಲ. 2023 ಮೇ 3ರಿಂದ 2023 ಡಿಸೆಂಬರ್ವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್, ಉತ್ತರ ಪ್ರದೇಶ ಮತ್ತು ಇನ್ನಿತರ ರಾಜ್ಯಗಳಿಗೆ ಭೇಟಿ ಕೊಟ್ಟರು. ಆದರೆ ಮಣಿಪುರಕ್ಕೆ ಭೇಟಿ ಕೊಡಲಿಲ್ಲ. 2024ರಲ್ಲಿ ಭಾರತದ ವಿವಿಧ ರಾಜ್ಯಗಳಿಗೆ 100ಕ್ಕಿಂತಲೂ ಅಧಿಕ ಬಾರಿ ಭೇಟಿ ನೀಡಿದರು. ಅದರಲ್ಲಿ ಅತ್ಯಂತ ಹೆಚ್ಚು ಭೇಟಿ ಕೊಟ್ಟದ್ದು ಉತ್ತರ ಪ್ರದೇಶಕ್ಕೆ. ಆ ಬಳಿಕ ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ, ಮಧ್ಯಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಒಡಿಸ್ಸಾ, ತಮಿಳುನಾಡು, ಕರ್ನಾಟಕ ಇತ್ಯಾದಿ ರಾಜ್ಯಗಳಿಗೆ ಅವರು ಭೇಟಿ ನೀಡಿದರು. ಇದರಲ್ಲಿ 1ಕ್ಕಿಂತ ಹೆಚ್ಚು ಬಾರಿ ಭೇಟಿ ನೀಡಿದ ರಾಜ್ಯಗಳು ಇದ್ದವು. ಇಲ್ಲೆಲ್ಲ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಭಾಗವಹಿಸಿದರು. 2025 ಸೆಪ್ಟೆಂಬರ್ 13ರಂದು ಅವರು ಮಣಿಪುರಕ್ಕೆ ಭೇಟಿ ನೀಡಿದರು. ಅಂದರೆ ಮಣಿಪುರಕ್ಕೆ ಬೆಂಕಿ ಬಿದ್ದು ಬರೋಬ್ಬರಿ 2 ವರ್ಷ 4 ತಿಂಗಳ ಬಳಿಕ ಅವರು ಮಣಿಪುರಕ್ಕೆ ಭೇಟಿ ನೀಡಿದರು. ಆ ತಿಂಗಳಲ್ಲಿ ಅವರು ವಿವಿಧ ರಾಜ್ಯಗಳಿಗೆ 30ರಷ್ಟು ಭೇಟಿ ನೀಡಿದರು. 2026 ಏಪ್ರಿಲ್ 21ರ ನಡುವೆ ಈಗಾಗಲೇ ವಿವಿಧ ರಾಜ್ಯಗಳಿಗೆ 30ಕ್ಕಿಂತಲೂ ಅಧಿಕ ಬಾರಿ ಅವರು ಭೇಟಿ ನೀಡಿದ್ದಾರೆ. ಅಂದರೆ ಕಳೆದ 3 ವರ್ಷಗಳಲ್ಲಿ ಅವರು ದೇಶದ ವಿವಿಧ ರಾಜ್ಯಗಳಿಗೆ 200ಕ್ಕಿಂತಲೂ ಅಧಿಕ ಬಾರಿ ಭೇಟಿ ನೀಡಿದ್ದಾರೆ. ಅದರಲ್ಲಿ ಮಣಿಪುರಕ್ಕೆ ಭೇಟಿ ಕೊಟ್ಟಿರೋದು ಕೇವಲ ಒಂದೇ ಒಂದು ಬಾರಿ. ಅದು 2025 ಸೆಪ್ಟೆಂಬರ್ 13ರಂದು ಮಣಿಪುರ ಸಂಘರ್ಷಕ್ಕೆ 2 ವರ್ಷ 4 ತಿಂಗಳು ಕಳೆದ ಬಳಿಕ. ಇದನ್ನು ನೆನಪಿಸಿಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಈ ದೃಶ್ಯ ನೋಡಿದ್ರಲ್ಲ, ಇದು 2026 ಏಪ್ರಿಲ್ 20ರಂದು ಮಣಿಪುರದಲ್ಲಿ ನಡೆದ ಪ್ರತಿಭಟನೆಯ ದೃಶ್ಯ. ಏಪ್ರಿಲ್ 7ರಂದು ವಿಷ್ಣುಪುರ ಜಿಲ್ಲೆಯ ಟ್ರೋಂಗ್ಲಾ ಓಬಿ ಗ್ರಾಮದಲ್ಲಿ ರಾಕೆಟ್ ದಾಳಿ ನಡೆಯಿತು. ಇದರಲ್ಲಿ ಒಂದೇ ಮನೆಯ 5 ವರ್ಷದ ಗಂಡು ಮಗು ಮತ್ತು 5 ತಿಂಗಳ ಹೆಣ್ಣು ಮಗು ಸಾವಿಗೀಡಾದವು. ಏಪ್ರಿಲ್ 8ರಂದು ಈ ಪ್ರದೇಶದಲ್ಲಿ ರ್ಯಾಲಿಗಳು, ಪ್ರತಿಭಟನೆಗಳು ನಡೆದವು. ಪೊಲೀಸರು ಗುಂಡು ಹಾರಿಸಿದರು. 24 ಮಂದಿ ಗಾಯಗೊಂಡರು. 3 ಮಂದಿ ಸಾವಿಗೀಡಾದರು. ಇಂಟರ್ನೆಟ್ ಸ್ಥಗಿತಗೊಳಿಸಲಾಯಿತು. 5 ದಿನಗಳ ಕಾಲ ಬಂದ್ ನಡೆಯಿತು. 2023 ಮೇ 3ರಂದು ಆಲ್ ಟ್ರೈಬಲ್ ಸ್ಟೂಡೆಂಟ್ ಯೂನಿಯನ್ ಮಣಿಪುರ ಸಂಘಟನೆಯು 1 ಲಕ್ಷ ಜನರನ್ನು ಸೇರಿಸಿ ಭಾರೀ ದೊಡ್ಡ ಸಾಲಿಡಾರಿಟಿ ಮಾರ್ಚ್ ನಡೆಸಿತು. ಈ ರ್ಯಾಲಿ ಘರ್ಷಣೆಗೆ ತಿರುಗಿತು. ಮನೆಗಳಿಗೆ ಬೆಂಕಿ ಇಡಲಾಯಿತು. ಪ್ರಥಮ ವಾರದಲ್ಲಿ 87 ಮಂದಿ ಸಾವಿಗೀಡಾದರು. ಇದರಲ್ಲಿ 77 ಮಂದಿ ಕೂಡ ಕುಕಿ ಝೋ ಬುಡಕಟ್ಟಿನವರು, 10 ಮಂದಿ ಮೈತೇಯಿ ಬುಡಕಟ್ಟಿನವರು. ಇದೇ ತಿಂಗಳಲ್ಲಿ 2 ಕುಕಿ ಮಹಿಳೆಯರನ್ನು ಬಟ್ಟೆ ಬಿಚ್ಚಿಸಿ ಪೆರೇಡ್ ನಡೆಸಲಾಯಿತು. 1700ಕ್ಕಿಂತಲೂ ಅಧಿಕ ಮನೆಗಳನ್ನು ಸುಟ್ಟು ಹಾಕಲಾಯಿತು. 60,000ಕ್ಕಿಂತಲೂ ಅಧಿಕ ಮಂದಿ ಸ್ಥಳಾಂತರಗೊಂಡರು. ಎಲ್ಲಿಯವರೆಗೆಂದರೆ ಕುಕಿ ಸಮುದಾಯದ ಶಾಸಕ ಉಂಜಗಿನ್ ವಾಲ್ಟೆ ಮೇಲೆ ದಾಳಿ ನಡೆಯಿತು. ಇವರು 2026ರಲ್ಲಿ ಗಾಯ ಉಲ್ಬಣಗೊಂಡು ಸಾವಿಗೀಡಾದರು. ಹಿಂಸೆ ತಣಿಯಲಿಲ್ಲ. 2023ರಲ್ಲಿ 175 ಮಂದಿ ಹತ್ಯೆಗೀಡಾದರು. 6,000ಕ್ಕಿಂತಲೂ ಅಧಿಕ ಆಯುಧಗಳ ಲೂಟಿ ನಡೆಯಿತು. 2024ರಲ್ಲೂ ಹಿಂಸಾಚಾರ ಮುಂದುವರಿಯಿತು. 2025ರಲ್ಲೂ ಹಿಂಸಾಚಾರ ಮುಂದುವರಿಯಿತು. ಈ ನಡುವೆ ಬಿಜೆಪಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ರಾಜೀನಾಮೆ ನೀಡಿದರು. ಆ ಬಳಿಕ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಯಿತು. 2026 ಫೆಬ್ರವರಿಯಲ್ಲಿ ಖೇಮ್ಚಂದ್ ಸಿಂಗ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಹಿಂಸಾಚಾರ ತಣಿಯಲಿಲ್ಲ. ಏಪ್ರಿಲ್ 7ರಂದು ಅಣ್ಣ ಮತ್ತು ತಂಗಿಯರಾದ 5 ವರ್ಷದ ಗಂಡು ಮಗು ಮತ್ತು 5 ತಿಂಗಳ ಹೆಣ್ಣು ಮಗುವನ್ನು ರಾಕೆಟ್ ದಾಳಿ ನಡೆಸಿ ಹತ್ಯೆ ಮಾಡಲಾಯಿತು. ಅಂದಹಾಗೆ ಈ ಹಿಂಸಾಚಾರ ಸ್ಫೋಟಗೊಳ್ಳೋದಕ್ಕೆ ಒಂದು ಕಾರಣ ಇದೆ. ರಾಜಧಾನಿ ಇಂಪಾಲ್ ಕಣಿವೆಯಲ್ಲಿ ಮೈತೇಯಿ ಹಿಂದೂ ಬುಡಕಟ್ಟಿನ ಪ್ರಾಬಲ್ಯ ಇದೆ. ಒಟ್ಟು ಮಣಿಪುರದ 32 ಲಕ್ಷ ಜನಸಂಖ್ಯೆಯಲ್ಲಿ ಇವರು 53% ಇದ್ದಾರೆ. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮಣಿಪುರದಲ್ಲಿ ಇವರಿಗೆ ಬಹಳ ಹಿಡಿತ ಇದೆ. ಕುಕಿ, ಜೋ ಮತ್ತು ನಾಗಾ ಬುಡಕಟ್ಟುಗಳು ರಾಜ್ಯದ 90% ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸ್ತಾರೆ. ಇವರು 43% ಇದ್ದು ಬಹುಪಾಲು ಕ್ರಿಶ್ಚಿಯನ್ನರಾಗಿದ್ದಾರೆ. ಇವರಲ್ಲಿ 34ಕ್ಕಿಂತಲೂ ಹೆಚ್ಚು ಬುಡಕಟ್ಟುಗಳು ಇವೆ. ಈ ಬುಡಕಟ್ಟುಗಳಿರುವ ಅರಣ್ಯ ಪ್ರದೇಶದಲ್ಲಿ ಕಣಿವೆಯ ಮೈತೇಯಿಗಳು ಭೂಮಿ ಖರೀದಿಸುವುದಕ್ಕೆ ನಿಷೇಧ ಕೂಡ ಇದೆ. ಈ ನಡುವೆ ಮೈತೇಯಿಗಳು ಪರಿಶಿಷ್ಟ ಬುಡಕಟ್ಟು ಸ್ಥಾನಮಾನವನ್ನು ನೀಡುವಂತೆ ಒತ್ತಾಯಿಸತೊಡಗಿದರು. ಅದಾಗಲೇ ಕುಕಿ ಸಮುದಾಯಕ್ಕೆ ಬುಡಕಟ್ಟು ಸ್ಥಾನಮಾನ ಇತ್ತು.
ಹೀಗೆ ಮೈತೇಯಿಗಳಿಗೆ ಬುಡಕಟ್ಟು ಸ್ಥಾನಮಾನ ನೀಡಿದರೆ ಉದ್ಯೋಗ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಭೂಮಿ ಖರೀದಿಸುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವ ಲೆಕ್ಕಾಚಾರ ಇತ್ತು. ಇದು ಕುಕಿಗಳಲ್ಲಿ ಭಯ ಹುಟ್ಟಿಸಿತು. ಅಲ್ಲದೆ ಸರ್ಕಾರ ಮೈತೇಯಿಗಳ ಪರ ಇದ್ದು ಕುಕಿಗಳನ್ನು ಅಕ್ರಮ ವಲಸೆಗಾರರು ಎಂದು ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಕೂಡ ಆರೋಪ ಹೊರಿಸಿದರು. 2028ರಲ್ಲಿ 38 ಕುಕಿ ಗ್ರಾಮಗಳನ್ನು ಅರಣ್ಯದಿಂದ ಹೊರತಳ್ಳಲು ಸರ್ಕಾರ ಆದೇಶಿಸಿತು. 2023 ಏಪ್ರಿಲ್ನಲ್ಲಿ ಮಣಿಪುರ ಹೈಕೋರ್ಟ್ ವಿಶೇಷ ತೀರ್ಪು ನೀಡಿತು. ಬುಡಕಟ್ಟು ಸ್ಥಾನಮಾನವನ್ನು ಮೈತೇಯಿಗಳಿಗೆ ನೀಡುವಂತೆ ಸರ್ಕಾರಕ್ಕೆ ಆದೇಶಿಸಿತು. ಆ ಬಳಿಕ ಹಿಂಸೆ ಸ್ಫೋಟಿಸಿತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ದಕ್ಕೂ ಮೌನ ವಹಿಸ್ತಾನೆ ಬಂದಿದ್ದಾರೆ. ಮಣಿಪುರಕ್ಕೆ ಭೇಟಿ ಕೊಡಲೇಬೇಕಾದ ಸಂದರ್ಭದಲ್ಲಿ ಅದರಿಂದ ತಪ್ಪಿಸಿಕೊಂಡು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಟ್ಟರು. ಬೆಂಕಿ ಬಿದ್ದಿರುವ ಮಣಿಪುರಕ್ಕಿಂತ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಆದ್ಯತೆ ನೀಡಿದರು. ವಿವಿಧ ರಾಜ್ಯಗಳಲ್ಲಿ ಚುನಾವಣಾ ರ್ಯಾಲಿ ನಡೆಸಿದರು, ಭಾಷಣ ಮಾಡಿದರು. ಕೊನೆಗೆ ಮಣಿಪುರಕ್ಕೆ ಬೆಂಕಿ ಬಿದ್ದು 2 ವರ್ಷ 4 ತಿಂಗಳಾದ ಬಳಿಕ ಅಲ್ಲಿಗೆ ಭೇಟಿ ಕೊಟ್ಟರು. ಇದರ ನಡುವೆ ವಿರೋಧ ಪಕ್ಷಗಳು ಪದೇ ಪದೇ ಪ್ರಧಾನಿಯನ್ನ ಪ್ರಶ್ನಿಸಿದವು. ನೀವೇಕೆ ಮಣಿಪುರಕ್ಕೆ ಭೇಟಿ ಕೊಡಲ್ಲ ಎಂದು ಪದೇ ಪದೇ ಕೇಳಿದವು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈ ಬೆಂಕಿ ಬಿದ್ದ ಮಣಿಪುರಕ್ಕೆ ಭೇಟಿ ಕೊಟ್ಟು ಜನರಿಗೆ ಸಾಂತ್ವನ ಹೇಳಿದರು. ಮೋದಿ ಮಾತ್ರ ಭೇಟಿ ಕೊಡಲೇ ಇಲ್ಲ. ಇದೀಗ ಮಣಿಪುರ ಮತ್ತೆ ಸುದ್ದಿಯಲ್ಲಿದೆ. 3 ವರ್ಷಗಳಾದರೂ ಮಣಿಪುರ ಹಿಂಸೆಯಿಂದ ಮುಕ್ತವಾಗಿಲ್ಲ. ಒಂದು ವೇಳೆ ಮಣಿಪುರದ ಹಿಂಸೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಆಗಿರ್ತಾ ಇದ್ರೆ ಪ್ರಧಾನಿ ಮತ್ತು ಗೃಹ ಸಚಿವರು ಅಲ್ಲೇ ಠಿಕಾಣಿ ಹೂಡ್ತಾ ಇದ್ರು ಎಂದು ಮಣಿಪುರದ ಜನರೇ ಹೇಳತೊಡಗಿದ್ದಾರೆ. ಅಲ್ಲಿನ ನಾಗರಿಕರು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವನ್ನ ಪ್ರಶ್ನಿಸ್ತಾ ಇದ್ದಾರೆ. मोदी जी था तो शादी बिना किए सीएम तो प्राइम मिनिस्टर तो बन गए, उसका तो कोई फर्क नहीं पता होगा, है कि नहीं? अभी तक क्यों नहीं कमेंट नहीं किया अभी तक मणिपुर के लिए? जी आप लोग भी थोड़ा सोचिए क्या हालत हो गया हम लोग। वो अभी तक ये चुप क्यों रहा है मोदी सर जी? नहीं ले रहा है, कुछ भी नहीं ले रहा है, नहीं रहा है, पता चल चुका है, वो एकदम एक्शन नहीं ले रहा है, सबको पता है, बच्चा लोग भी सब पता है। ಅಂತೂ ಕಳೆದ 3 ವರ್ಷಗಳಲ್ಲಿ 200ಕ್ಕಿಂತಲೂ ಅಧಿಕ ಭೇಟಿಗಳನ್ನು ವಿವಿಧ ರಾಜ್ಯಗಳಿಗೆ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಘರ್ಷ ಪೀಡಿತ ಮಣಿಪುರಕ್ಕೆ ಕೇವಲ ಒಂದೇ ಒಂದು ಬಾರಿ ಭೇಟಿ ನೀಡಿರುವುದು ಅವರಿಗೆ ಜನರ ನೆಮ್ಮದಿಗಿಂತ ಚುನಾವಣೆಯಲ್ಲಿ ಗೆಲ್ಲುವುದು ಮಾತ್ರ ಮುಖ್ಯ ಅನ್ನೋದನ್ನು ಸಾಬೀತುಪಡಿಸ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.